ಕೇರಳದ ವೈನಾಡಿನಲ್ಲಿ ನಡೆದಂತಹ ಕಂಡು ಕೇಳರಿಯದ ದುರಂತ. ಆ ನೋವಿಗೆ, ವೈನಾಡಿನ ಜನರ ನೋವಿಗೆ ಕರ್ನಾಟಕ ಮಿಡಿದಿದೆ. ಬೆಂಗಳೂರಿನಿಂದ ವೈನಾಡಿನ ಕಲ್ಪೆಟ್ಟಾಗೆ ಲಾರಿ ಬಂದಿದೆ. ಅದರಲ್ಲಿ ಅಗತ್ಯ ವಸ್ತುಗಳಿವೆ, ವೈದ್ಯಕೀಯ ಉಪಕರಣಗಳಿವೆ. ಅವೆಲ್ಲವನ್ನ ಹೊತ್ತು ತಂದಂತಹ ಲಾರಿ ಇದು. ರವಿಶಂಕರ್ ಗುರುಜಿ ಆಶ್ರಮ, ಓಲೋ ಗ್ರೂಪ್ ಕೂಡ ಸಹಾಯ ಮಾಡಿದೆ. ಕಲ್ಪೆಟ್ಟಾದ ಸೇಂಟ್ ಜೋಸೆಫ್ ಸ್ಕೂಲ್ ಬಳಿ ಆ ಸಹಾಯದ ವಸ್ತುಗಳನ್ನ ಹೊತ್ತು ತಂದ ಲಾರಿ ಬಂದಿದ್ದು ಕಾಳಜಿ ಕೇಂದ್ರಗಳಿಗೆ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಬಹಳ ದೊಡ್ಡ ದುರಂತ ಸಂಭವಿಸಿರುವುದು. ಕಾಳಜಿ ಕೇಂದ್ರಗಳಲ್ಲಿದ್ದಾರೆ ರಕ್ಷಣೆಗೊಳಪಟ್ಟಂತಹ ಜನ. ಅವರ ನೆರವಿಗಾಗಿ ಕರ್ನಾಟಕದಿಂದ ಬಂದಂತಹ ವಸ್ತುಗಳಿವೆ. ಕೇರಳದ ವಯನಾಡಿನ ಭೂಕುಸಿತದಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಬೇರೆ ಬೇರೆ ರಾಜ್ಯಗಳು ಕೂಡ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದ್ದಾವೆ. ಕರ್ನಾಟಕ ಕೂಡ ಕೇರಳಕ್ಕೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನನ್ನ ಹಿಂಭಾಗದಲ್ಲಿ ನೀವು ಗಮನಿಸಬಹುದು, ಕರ್ನಾಟಕದಿಂದ ಬಂದಿರತಕ್ಕಂತಹ ಒಂದು ಲಾರಿ. ಇದರಲ್ಲಿ ಸಂಪೂರ್ಣವಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳಿರ್ಬೋದು, ಜೊತೆಗೆ ದಿನಸಿ ವಸ್ತುಗಳಿರ್ಬೋದು, ನಿರಾಶ್ರಿತರ ಕೇಂದ್ರಕ್ಕೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕಾಗಿ ಕರ್ನಾಟಕದಿಂದ ಬಂದಿರತಕ್ಕಂತಹ ವಾಹನ ಇದು. ಅಂದ್ರೆ ಅಲ್ಲಿ ಸಾಕಷ್ಟು ಸ್ಥಳೀಯವಾಗಿ NGOಗಳು ಕಲೆಕ್ಟ್ ಮಾಡಿರುವಂತದಿರ್ಬೋದು, ಜನ ಸ್ವಯಂ ಪ್ರೇರಿತವಾಗಿ ಕಳಿಸಿರುವಂತದ್ದಿರ್ಬೋದು, ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದು ಈಗ ಕಲ್ಪೆಟ್ಟದ ಸೇಂಟ್ ಜೋಸೆಫ್ ಕಾನ್ವೆಂಟ್ ನಲ್ಲಿ ಅನ್ಲೋಡ್ ಮಾಡಲಾಗ್ತಾ ಇದೆ. ಇಲ್ಲಿ ಈ ವಾಹನದಲ್ಲಿ ಅಂದ್ರೆ ಕರ್ನಾಟಕದಿಂದ ಬಂದಿರತಕ್ಕಂಥವ್ರು, ಅಂದ್ರೆ ನಮ್ಮಿಂದ ಅವರು ಹೆಚ್ಚು ಡಿಮಾಂಡ್ ಕೇಳ್ತಾ ಇರುವಂತದ್ದು ಸ್ಯಾನಿಟೈಸರ್ಸ್ ಇರ್ಬೋದು, PP ಕಿಟ್ಗಳಿರ್ಬೋದು, ಮಾಸ್ಕ್, ಈ ತರದ ಹೆಚ್ಚು ಮೆಡಿಕಲ್ ಎಕ್ವಿಪ್ಮೆಂಟ್ಗಳ ಬಗ್ಗೆ ಡಿಮ್ಯಾಂಡ್ ಇತ್ತು. ಸೊ ಹಾಗಾಗಿ ಈ ಲಾರಿಯಲ್ಲಿ ಅತಿ ಹೆಚ್ಚು ಮೆಡಿಕಲ್ ಎಕ್ವಿಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಪೂರೈಕೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ರವಿಶಂಕರ್ ಗುರೂಜಿಯವರ ಆಶ್ರಮ, ಜೊತೆಗೆ ಏರ್ಪೋರ್ಟ್ ಅಥಾರಿಟಿ, ಇನ್ನೂ ಕೆಲ ಸಂಘ ಸಂಸ್ಥೆಗಳು ಕಲೆಕ್ಟ್ ಮಾಡಿ ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈಗ ಅನ್ಲೋಡ್ ಮಾಡಲಾಗಿದೆ. ಸೊ ನೀವು ಇಡೀ ಈ ಕಾನ್ವೆಂಟ್ ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಬೇರೆ ಬೇರೆ ಎಲ್ಲಿಂದ ಅಂದ್ರೆ ಬೇರೆ ರಾಜ್ಯಗಳಿರ್ಬೋದು, ಕೇರಳದ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ರಿಲೀಫ್ ಮೆಟೀರಿಯಲ್ಸ್ಗಳಿರ್ಬೋದು, ಎಲ್ಲವನ್ನೂ ಕೂಡ ಇಲ್ಲಿ ಮೊದಲು ಅನ್ಲೋಡ್ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿಂದ ಸಣ್ಣ ಸಣ್ಣ ಜೀಪ್ಗಳಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀವು ಗಮನಿಸಿದ್ರೆ ಇಡೀ ಕಾನ್ವೆಂಟ್ ಸಂಪೂರ್ಣವಾಗಿ ರಿಲೀಫ್ ಮೆಟೀರಿಯಲ್ಗಳನ್ನ ತುಂಬಿರೋದನ್ನ ಗಮನಿಸಬಹುದು. ಕುಡಿಯುವ ನೀರಿನ ಸಮಸ್ಯೆ ಇದೆ, ಯಾಕಂದ್ರೆ ಆ ಭಾಗಕ್ಕೆಲ್ಲ ಹೋಗೋದು ಕೂಡ ಕಷ್ಟ ಆಗಿದೆ, ಏನೂ ಅಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲರನ್ನೂ ಕೂಡ ನಿರಾಶ್ರಿತರ ಕೇಂದ್ರಕ್ಕೆ ತಂದಿದ್ದಾರೆ. ನೀವು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೆಲ್ಲ ಕೂಡ ದಿನಸಿ ಇದೆ. ಸೊ ಎಲ್ಲೆಲ್ಲಿ ಕ್ಯಾಂಪ್ಗಳಾಗಿದೆ ಅಂದ್ರೆ ಇಲ್ಲಿಂದ ಸುಮಾರು ಒಂದು 14-15 ಕಿಲೋಮೀಟರ್ ದೂರ ಮೆಪ್ಪಾಡಿ ಇದೆ, ಅಲ್ಲಿಯೂ ಕೂಡ ಒಂದಷ್ಟು ರಿಲೀಫ್ ಕ್ಯಾಂಪ್ಗಳು ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ದಾರೆ, ಸೇಂಟ್ ಜೋಸೆಫ್ UP ಕಾಲೇಜಲ್ಲಿ ಇದೆ, ಸೇಂಟ್ ಜೋಸೆಫ್ ಗರ್ಲ್ಸ್ ಹೈಸ್ಕೂಲ್ನಲ್ಲೂ ಕೂಡ ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿದ್ದಾರೆ. ಸೊ ಅಲ್ಲಿಗೆ ಇಲ್ಲಿಂದಲೇ ಎಲ್ಲವೂ ಕೂಡ ಸಪ್ಲೈ ಆಗುವಂಥದ್ದು. ನೀವು ಗಮನಿಸಿದ್ರೆ ಇಡೀ ಶಾಲೆಯ ಆವರಣ ಜನರ ಸ್ಪಂದನೆ ಹೇಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯಾಕೆಂದ್ರೆ ಕುಡಿಯೋ ನೀರಿರ್ಬೋದು, ಅಗತ್ಯ ವಸ್ತುಗಳಿರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಗಳಿರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಜನ ಸ್ಪಂದಿಸ್ತಾ ಇದ್ದಾರೆ. ಜನರ ಮಾನವೀಯತೆಯ ಅನಾವರಣ ನಮಗೆ ಇಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಕಷ್ಟದಲ್ಲಿರುವಂತವರಿಗೆ ಸ್ಪಂದಿಸುವ ಗುಣ ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ಕರ್ನಾಟಕ ಕೂಡ ಅದಕ್ಕೆ ಹೊರತಾಗಿಲ್ಲ. ಯಾವುದೇ ಫ್ಲಡ್ ಸಂದರ್ಭದಲ್ಲಿ ಜನ ವಾಲಂಟಿಯರ್ ಆಗಿ ಅವರೇ ಅಗತ್ಯ ವಸ್ತುಗಳಿರ್ಬೋದು, ದಿನಸಿ ವಸ್ತುಗಳಿರ್ಬೋದು, ವೈದ್ಯಕೀಯ ಉಪಕರಣಗಳಿರ್ಬೋದು, ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಅವರೇ ವಾಲಂಟಿಯರ್ ಆಗಿ ಬಂದು, ಸ್ವಯಂ ಪ್ರೇರಿತವಾಗಿ ಬಂದು ರಿಲೀಫ್ ಮೆಟೀರಿಯಲ್ಗಳನ್ನ ಕಳಿಸುವಂತ ಕೆಲಸ ಆಗ್ತಾ ಇದೆ. ಈಗ ಕೇರಳಕ್ಕೂ ಕೂಡ ಕರ್ನಾಟಕದಿಂದ ಈಗಷ್ಟೇ ಒಂದು ಲಾರಿ ಬಂದಿದೆ. ಇನ್ನೂ ಕೂಡ ಸಾಕಷ್ಟು ಜನ ಸ್ವಯಂ ಪ್ರೇರಿತವಾಗಿ ದಿನಸಿ ವಸ್ತುಗಳನ್ನು ಕಲೆಕ್ಟ್ ಮಾಡಿ, ಅಗತ್ಯ ವಸ್ತುಗಳನ್ನು ಕಲೆಕ್ಟ್ ಮಾಡಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಕ್ಯಾಮರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್, ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಲ್ಪೆಟ್ಟ. ಈ ದುರಂತದಲ್ಲಿ ವೈನಾಡಿನ 4 ಹಳ್ಳಿಗಳು ನಾಶವಾಗಿರುವಂಥದ್ದು. ಬಹಳ ದೊಡ್ಡ ದುರಂತ ಸಂಭವಿಸಿದೆ. ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನು, ಅಲ್ಲಿನ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿಗಳು ನಿಮ್ಮೆದುರಿಗೆ ಇಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮ್ಮೆದುರಿಗೆ ಇಡ್ತಲೇ ಹೋಗ್ತೀವಿ ಮುಂದಿನ ಬುಲೆಟಿನ್ಗಳಲ್ಲಿ. ಇವಿಷ್ಟು ಈ ಕ್ಷಣದ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.